ನನ್ನ ಹೆಸರು ಚಿದಂಬರ ಅಂತೇಳಿ. ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ದಕ್ಷಿಣ ಕನ್ನಡ ಕಡೆ ಬಂದಿದ್ದೀನಿ. ಹೆಬ್ರಿಯಿಂದ ಒಳಗಡೆ ಮಡಮಕ್ಕಿ ಹತ್ರ. ನಾನು ನೋಡಿ ಇಲ್ಲಿ ಈ ಕಡೆ ಕಾಡಿ ಬಂದು ಮರಗಳೆಲ್ಲ ನೋಡಿ ಭಾರಿ ಖುಷಿ ಆಯಿತು. ಹಾಗಾಗಿ ನೋಡಿ ಇದೊಂದು ಮರ ನೋಡಿ ಹೇಗಿದೆ. ಇದ್ರ ಹೆಸರು ಬಿಳಿ ಹಬ್ಬಸು ಅಂತ ಹೇಳ್ತಾರೆ, ಕೆಲವು ಜನ ಬನಾಟ ಅಂತ ಕರೀತಾರೆ. ಈ ಮರದಿಂದ ನೋಡಿ, ಈ ಮರದಿಂದ ಉಪಯೋಗ ಏನಂತ ಹೇಳಿದ್ರೆ, ಈ ಮ್ಯಾಚ್ ಬಾಕ್ಸು ಅಂದರೆ ಬೆಂಕಿ ಪಟ್ಟಣ ಇದ್ದಾವಲ್ಲ ಅದಕ್ಕೆ, ಮತ್ತು ಪ್ಲೌಡ್ ಯಾವುದಾದ್ರೂ ಪ್ಲೌಡಿಗೆ ಅದಕ್ಕೆಲ್ಲ ಈ ಮರ ಉಪಯೋಗ ಮಾಡ್ತಾರೆ. ಹಾಗೆ ಅದು ಜೂನ್ ತಿಂಗಳಿಗೆ ಸೀಡ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಮೇ ತಿಂಗಳಿಗೆ ಸ್ಟಾರ್ಟ್ ಆಗಿಬಿಡುತ್ತೆ, ಜೂನಿಗೆ ಉದುರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದರದ್ದು ಬೀಜ ಮತ್ತು ಗಿಡ ಹೇಗಿದೆ ಅಂತ ತೋರಿಸ್ತೀನಿ. ಈ ಬೆಳೆ ಬಸ್ ಮರದ್ದು ಇದರದ್ದು ಸೀಡ್ಸ್ ಅಂದರೆ ಬೀಜಗಳನ್ನು, ಹಾಗೆ ಅದನ್ನು ಗಿಡ ಹೇಗೆ ಜರ್ಮಿನೇಷನ್ ಆಗಿದೆ ಅಂತೇಳಿ ಮರ ಬುಡದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ನೋಡಿ, ಇದು ಅದರದ್ದು ಸೀಡ್ಸ್. ಇದ್ರ ಒಳಗಡೆ ಆ ಬೀಜ ಇರುತ್ತೆ. ಬೀಜ ಬೆಳೆದ ಮೇಲೆ ಇದು ಹೀಗೆ ಒಡೆದು ಹೀಗೆ ಬಿದ್ದುಬಿಡುತ್ತೆ. ಇದು ಅದರದ್ದು ಬೀಜ. ಇದ್ರೊಳಗಡೆ ಗಿಡ ಇರೋದು. ತಳ್ಳೆಗೆ ಗಿಡ ಹೇಗಿರುತ್ತೆ ತೋರಿಸ್ತೀನಿ ನೋಡಿ. ನೋಡಿ, ಇದು ಗಿಡ. ನೋಡಿ, ಇದು ಅದರದ್ದು ಬೀಜ. ನೋಡಿ, ಇದು ಗಿಡ, ಇದು ಎಲ್ಲ ಅದರದ್ದು ಬೀಜ. ನೋಡಿ, ಜರ್ಮಿನೇಷನ್ ಚೆನ್ನಾಗತ್ತೆ. ನೋಡಿ, ಮರ ಬುಡದಲ್ಲೆಲ್ಲ ಎಷ್ಟು ಚೆನ್ನಾಗಿ ಹುಟ್ಟಿದೆ, ಫಸ್ಟ್ ಕ್ಲಾಸ್ ಹುಟ್ಟಿದೆ ನೋಡಿ. ಇದು ಬೀಜ. ಈ ಬೀಜ ಇರುತ್ತಲ್ಲ, ಇದ್ರ ಒಳಗಡೆ ಹಿಂಗಿರುತ್ತೆ, ಉದ್ದಾಗಿ ಹಿಂಗೆ ಮುಚ್ಕೊಂಡಿರುತ್ತೆ. ಹೀಗೆ ಮುಚ್ಕೊಂಡಿರುತ್ತೆ ಈ ಥರ. ಅದು ಬೆಳೆದ ಮೇಲೆ ಇದು ಹೊಡೆದು ಹಿಂಗೆ ಬೀಜ ಬಿಡುತ್ತಲ್ಲ, ಹಾಗಾಗಿ ಇದು ಜರ್ಮಿನೇಷನ್ ಆಗುತ್ತೆ. ಮರ ಬುಡದಲ್ಲೆಲ್ಲ ಹುಟ್ಟಿರುತ್ತೆ ತುಂಬ. ಇದು ಅದರದ್ದು ಗಿಡ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅದರದ್ದು ಗಿಡ. ಹೀಗೆ ತೊಗೊಂಡೋಗಿ ಬ್ಯಾಗಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ, ಯಾವುದು ಫೈಲರ್ ಆಗೋಲ್ಲ. 100 ಗಿಡ ಹಾಕಿದರೆ ಒಂದು 10 ಗಿಡ ಹೋಗೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಫಾರೆಸ್ಟ್ನವ್ರು ತುಂಬ ಬೆಳೆಸ್ತಾ ಇದ್ದಾರೆ, ತುಂಬ ಖುಷಿಯಾಗುತ್ತೆ. ಓಕೆ ಸರ್, ತುಂಬ ಥ್ಯಾಂಕ್ ಯು.